Dear students, I welcome you all for the 15th session of the third semester syllabus on Sociology of Mass Media and Communication. ಇಂದು ನಾವು ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ ಈ ಒಂದು ಸಬ್ಜೆಕ್ಟ್ನ ಅಡಿಯಲ್ಲಿ ಟೂಲ್ಸ್ ಆಫ್ ಮಾಸ್ ಮೀಡಿಯಾ ಆರ್ ಮಾಸ್ ಕಮ್ಯುನಿಕೇಷನ್ ಪಾರ್ಟ್ 1 that is print media that we are going to try to cover. ಮುದ್ರಣ ಮಾಧ್ಯಮ ಇದನ್ನ ಒಂದು ಸಮೂಹ ಸಂವಹನದ ಒಂದು ಟೂಲ್ ಆಗಿ ಪರಿಕರವಾಗಿ ಹೇಗೆ ಅನ್ನುವಂಥದ್ದನ್ನ ವಿಚಾರಗಳನ್ನ ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. The objectives of this session are students must be able to understand the various types of print media, because print media is not only the one which we think of. There are variety of print media. That is why there are various types. What are the types that are existing that we need to know. And also students must be able to realize the features of print media. We also can say that the objectives or the advantages or the usages of print media. Let us go ahead. ಮೊಟ್ಟ ಮೊದಲಿಗೆ ನಾವು ಸಾಮೂಹಿಕ ಸಂವಹನದ ಪರಿಕರಗಳ ಪ್ರಕಾರಗಳಲ್ಲಿ ಪ್ರಿಂಟ್ ಮೀಡಿಯಾ ಮುದ್ರಣ ಮಾಧ್ಯಮ ಇದರ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಇಲ್ಲಿ ನಾವು ಮೊದಲಿಗೆ ನೋಡುವಂಥದ್ದು ಸಾಮೂಹಿಕ ಸಂವಹನದಲ್ಲಿ ನ್ಯೂಸ್ ಪೇಪರ್ಸ್ ಪತ್ರಿಕೆಗಳು ಅಂತ ನಾವು ಹೇಳಿದಾಗ ಇಲ್ಲಿ ನಾವು ನೋಡುವಂಥದ್ದು ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಬರ್ತೇವೆ. We see that the newspapers are periodically published. In the sense, there are papers which are coming up regularly, that they are called as daily newspapers. ಅವುಗಳನ್ನ ಪ್ರತಿನಿತ್ಯ ಬರುವಂತಹವನ್ನ ದಿನಪತ್ರಿಕೆಗಳು ಅಂತ ಹೇಳ್ತೀವಿ, ವಾರಕ್ಕೊಮ್ಮೆ ಬರುವಂತಹದನ್ನ ವಾರಪತ್ರಿಕೆಗಳು ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ಪಾಕ್ಷಿಕ, ಹೀಗೆ ಬೇರೆ ಬೇರೆ ರೀತಿಯಾಗಿ ಪಬ್ಲಿಕೇಶನ್ಸ್ ಆಗುವಂಥದ್ದು, ಪ್ರಕಟಣೆ ಆಗುವಂಥದ್ದು. ಆ ನಂತರದಲ್ಲಿ ಈ ನ್ಯೂಸ್ ಪೇಪರ್ಗಳು ಯಾಂತ್ರಿಕವಾಗಿ ಉತ್ಪಾದನೆಗೊಳ್ಳುವಂಥದ್ದು. ದೇ ಆರ್ ದಿ ಪ್ರಾಡಕ್ಟ್ಸ್ ಆಫ್ machines, in the sense we are supposed to arrange everything and then at the click of a switch then there is a newspapers which are coming out. That is why this is called as mechanical production. And then it has a price tag. ಇದಕ್ಕೆ ಒಂದು ಬೆಲೆ ಅನ್ನೋದು ನಿಗದಿಪಡಿಸಿರ್ತಾರೆ. ಆ ಬೆಲೆಯನ್ನ ಆಧರಿಸಿ ನಾವು ಪತ್ರಿಕೆಗಳನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗೇನೆ this is called as newspapers are concentrating towards public, in the sense they are public oriented. ಇವು ಸಾರ್ವಜನಿಕ ಆಧಾರಿತವಾಗಿರುವಂತಹವು ಪತ್ರಿಕೆಗಳು. ಯಾಕೆ ಇವುಗಳನ್ನ ಸಾರ್ವಜನಿಕ ಆಧಾರಿತವಾಗಿರುವಂತವು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ನಾವು ನ್ಯೂಸ್ ಪೇಪರ್ನಲ್ಲಿ ಪ್ರಕಟಣೆಯಾಗುವಂತಹ ವಿಚಾರಗಳನ್ನ ನಾವು ನೋಡಿದಾಗ ನಮಗೆ ಅರಿವಾಗುವಂಥದ್ದು ಸರ್ವಕಾಲಕ್ಕೂ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರುವಂತಹವು. It could be advertisement, it could be the happenings that are surroundingly happening, and then incidents that take place in and around us, various aspects. That is why it is called as public oriented. Then comes the continuity as another parameter for newspapers. ಇದು ನಿರಂತರವಾಗಿ ಬಳಕೆಯಲ್ಲಿ ಇರುವಂತಹದ್ದು. ಕೇವಲ ನಾವು ಯಾವುದೋ ಒಂದು ಉದ್ದೇಶಕ್ಕಾಗಿ ಮಾತ್ರವೇ ನ್ಯೂಸ್ ಪೇಪರ್ ಅನ್ನ ಪ್ರಿಂಟ್ ಮಾಡ್ತೀವಿ ಅನ್ನುವಂಥದ್ದಲ್ಲ. ಪ್ರತಿನಿತ್ಯ ಪ್ರಕಟವಾಗುವಂತಹದ್ದು, ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ನಡೆಯುವಂತಹ ಘಟನೆಗಳನ್ನ ಆಧರಿಸಿ ಸುದ್ದಿಗಳನ್ನ ಬಿತ್ತರ ಮಾಡುವಂತಹ ಒಂದು ಮುದ್ರಣ ಮಾಧ್ಯಮವೇ ನ್ಯೂಸ್ ಪೇಪರ್ಸ್ ಅಥವಾ ಪತ್ರಿಕೆಗಳು ಅಂತ ಹೇಳಬಹುದು. All these are the various parameters for newspapers which have been given by Otto Groth. Otto Groth ಅನ್ನುವಂತಹ ಚಿಂತಕರು ಈ ಎಲ್ಲ ಪ್ಯಾರಾಮೀಟರ್ಗಳನ್ನ ನ್ಯೂಸ್ ಪೇಪರ್ ಅನ್ನುವಂತಹ ಒಂದು ಮುದ್ರಣ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಈ ಕೊಟ್ಟಿರುವಂತಹವು ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ಮುಂದುವರಿದು ಮ್ಯಾಗಝೈನ್ಸ್ ಆರ್ ದಿ ಸೆಕೆಂಡ್ ಟೈಪ್ ಆಫ್ ಪ್ರಿಂಟ್ ಮೀಡಿಯಾ. ನಿಯತಕಾಲಿಕೆಗಳು ಅನ್ನುವಂಥದ್ದು ಎರಡನೇ ಪ್ರಕಾರದ ಪ್ರಿಂಟ್ ಮೀಡಿಯಾವನ್ನ ನಾವು ನೋಡುವಂಥದ್ದು. ಇಲ್ಲಿ ನಾವು ನೋಡುವಂಥದ್ದು ಸಾಪ್ತಾಹಿಕವಾಗಿ ಬರುವಂತಹ ನಿಯತಕಾಲಿಕೆಗಳು 15 ದಿನಕ್ಕೆ ಒಮ್ಮೆ ಬರುವಂತಹವು ಪಾಕ್ಷಿಕ ಅಂತ ಹೇಳ್ತೇವೆ. ಮಾಸಿಕ ತಿಂಗಳಿಗೆ ಒಮ್ಮೆ ಬರುವಂತಹವು. ಫೋರ್ಟ್ನೈಟ್ಲಿ that is 15 days once. Monthly, that is once in a month. Quarterly, that is once in 3 months.
ತ್ರೈಮಾಸಿಕ 6 ತಿಂಗಳಿಗೆ ಒಮ್ಮೆ 3 ತಿಂಗಳಿಗೆ ಒಮ್ಮೆ ಬರುವಂತಹದ್ದು. ಹಾಫ್ ಇಯರ್ಲಿ ದಟ್ ಈಸ್ ಅರ್ಧವಾರ್ಷಿಕ, ಅಂದರೆ 6 ತಿಂಗಳಿಗೆ ಒಮ್ಮೆ ಪ್ರಕಟವಾಗುವಂತಹ ಮ್ಯಾಗಝೈನ್ಸ್. ಅಷ್ಟೇ ಅಲ್ಲದೆ ಕೆಲವೊಂದಷ್ಟು ಪ್ರಕಟಣೆಗಳು ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡುವಂತಹ ನಿಯತಕಾಲಿಕೆಗಳನ್ನು ಸಹ ನಾವು ನೋಡ್ತಾ ಬರ್ತೇವೆ. ಸೇ ಫಾರ್ ಎಕ್ಸಾಂಪಲ್ ಮಲಯಾಳ ಮನೋರಮ ಎಕ್ಸೆಟ್ರಾ. ಹೀಗೆ ನಾವು ನೋಡ್ತಾ ಹೋಗುವಂಥದ್ದು ವಿಭಿನ್ನ ರೀತಿಯಲ್ಲಿ ಬರುವಂಥದ್ದು. ಈ ಎಲ್ಲ ರೀತಿಯ ಮ್ಯಾಗಝೈನ್ಸ್ ಏನಿದೆ ಅವುಗಳನ್ನು ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳು ಪ್ರಕಟಣೆ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ಬೋದು. ಆಲ್ ದೀಸ್ ಹ್ಯಾವ್ ಬೀನ್ ಪಬ್ಲಿಷ್ಡ್ ಬೈ ದಿ ಪ್ರೈವೇಟ್ ಆಸ್ ವೆಲ್ ಆಸ್ ಗವರ್ಮೆಂಟ್ ಆರ್ಗನೈಸೇಷನ್ಸ್. That is why various aspects have been covered in magazines. Magazines usually address various fields like beauty, fashion, business, trade and commerce, arts, crafts, education, career, cooking, science and technology, aspects of tourism, what not, advertisement, and the things that have happened, and then what are the opportunities that you may get over in future days, and then the predictability of the future days. Everything is being published in the magazines. ಅದೇ ಇದರ ಒಂದು ಬ್ಯೂಟಿ ಅಂತ ನಾವು ಹೇಳ್ತಾ ಬರ್ಬೋದು. ಅಂದರೆ ನಾವು ನಿಯತಕಾಲಿಕೆಗಳಲ್ಲಿ ಯಾವ ವಿಚಾರವನ್ನು ನಾವು ಅಲ್ಲಿ ತಿಳ್ಕೊಳ್ಳೋದಿಲ್ಲ ಅನ್ನುವಂತಹದ್ದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಅನೇಕ ಕ್ಷೇತ್ರಗಳನ್ನು ಕುರಿತಾಗಿ ಇಲ್ಲಿ ನಾವು ಓದ್ತಾ ಬರ್ಬೋದು. ಅಂದರೆ ಕರಕುಶಲ ವಸ್ತುಗಳ ಬಗ್ಗೆ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ವೃತ್ತಿ ಜೀವನದ ಬಗ್ಗೆ, ವಾಣಿಜ್ಯ ವ್ಯವಹಾರದ ಬಗ್ಗೆ, ಫ್ಯಾಷನ್ ಟೆಕ್ನಾಲಜಿ ಬಗ್ಗೆ, ಸೌಂದರ್ಯದ ಬಗ್ಗೆ, ಅಡಿಗೆ ಮಾಡೋದು ಹೇಗೆ ಅನ್ನುವಂಥದ್ರ ಬಗ್ಗೆ, ನಮಗೆ ಇರುವಂತಹ ಹವ್ಯಾಸಗಳ ಬಗ್ಗೆ ಸಹ ನಾವು ಅಲ್ಲಿ ತಿಳ್ಕೊಳ್ತಾ ಬರಬಹುದು. ವಿಜ್ಞಾನ, ತಂತ್ರಜ್ಞಾನ, ಪ್ರವಾಸೋದ್ಯಮ, ಇನ್ನಿತರೆ ಅನೇಕ ವಿಚಾರಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ವಾಟ್ ಆರ್ ದಿ ಫೀಚರ್ಸ್ ಆಫ್ ಪ್ರಿಂಟ್ ಮೀಡಿಯಾ? ಮುದ್ರಣ ಮಾಧ್ಯಮದ ಲಕ್ಷಣಗಳು ಯಾವ್ಯಾವು ಅನ್ನುವಂಥದ್ದು ಬಂದಾಗ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು ಕೆಳಗಿನ ಅಂಶಗಳನ್ನು ನೋಡಿದಾಗ ನಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ತಾ ಹೋಗುವಂಥದ್ದು. ಸುದ್ದಿಯನ್ನ ಮುದ್ರಣ ಮಾಡುವಂಥದ್ದು. ನ್ಯೂಸ್ ಪ್ರಿಂಟಿಂಗ್ ಈಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫಂಕ್ಷನ್ ಆಫ್ ಪ್ರಿಂಟ್ ಮೀಡಿಯಾ ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಫೀಚರ್ ಆಫ್ ಪ್ರಿಂಟ್ ಮೀಡಿಯಾ. ಸುದ್ದಿಯನ್ನ ಮುದ್ರಣ ಮಾಡುವಂಥದ್ದು ಮುದ್ರಣ ಮಾಧ್ಯಮದ ಲಕ್ಷಣವೂ ಹೌದು ಹಾಗೂ ಇದರ ಒಂದು ಕಾರ್ಯವೂ ಹೌದು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕಾಗಿರುವಂಥದ್ದು. ಯಾವ ರೀತಿಯ ಸುದ್ದಿಗಳನ್ನ ಮುದ್ರಣ ಮಾಧ್ಯಮ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಿದಾಗ ನ್ಯೂಸ್ ಪೇಪರ್ಸ್, ಮ್ಯಾಗಝೈನ್ಸ್ ಇವೆಲ್ಲವುಗಳನ್ನ ನಾವು ನೋಡಿದಾಗ ಅನೇಕ ರೀತಿಯ ಸುದ್ದಿಗಳು. ಈಗಾಗಲೇ ಹೇಳಿದ ಹಾಗೆ ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಇಟ್ ಕುಡ್ ಬಿ ಫ್ಯಾಷನ್, ಇಟ್ ಕುಡ್ ಬಿ ದಿ ಕುಕಿಂಗ್ ಆಸ್ಪೆಕ್ಟ್ಸ್, ಇಟ್ ಕುಡ್ ಬಿ ಮೈ ಹಾಬೀಸ್, ಯುವರ್ ಹಾಬೀಸ್, ಎಟ್ಸೆಟ್ರಾ ಎಟ್ಸೆಟ್ರಾ. All these things have been given by the print media, say in the newspapers or in the magazines. The second feature that we can try to understand it is confined to only literates. Confined only to literates. ಸಾಕ್ಷರರಿಗೆ ಮಾತ್ರವೇ ಸೀಮಿತವಾಗಿರುವಂಥದ್ದು. ಈಗ ನಾನು ಓದಬೇಕು ಅಂದರೆ ನನಗೆ ಓದು ಬರಹ ಗೊತ್ತಿರಬೇಕು. ನನಗೆ ಗೊತ್ತಿರಲಾರದೆ ನಾನು ಅದನ್ನು ಓದೋದಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಿಂಟ್ ಮೀಡಿಯಾ ಅಂತ ಹೇಳಿದಾಗ ಅಲ್ಲಿ ನಮಗೆ ಕೇವಲ ಬರವಣಿಗೆಯ ರೂಪದಲ್ಲಿ ಇರುತ್ತೆ, ಅದು ಮುದ್ರಣವಾಗಿರುತ್ತೆ, ಅದನ್ನು ನಾವು ಓದಬೇಕು. ಹಾಗಾಗಿ ಇದು ಕೇವಲ ಸಾಕ್ಷರತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಅಥವಾ ಸಮೂಹಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ನಾವು ಹೇಳ್ತಾ ಬರ್ಬೋದು. ಇದನ್ನು ಒಂದು ಡಿಸ್ಅಡ್ವಾಂಟೇಜ್ ಅಂತ ಸಹ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. Print media is also called as a tool for education. Why it is called as tool for education is because these days you are realizing that so many newspapers are coming up with the question paper discussion for 10th standard students and the second PUC students. SSLC ಓದುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ 2ನೇ PUC ಓದುವಂತಹ ವಿದ್ಯಾರ್ಥಿಗಳಿಗಾಗಿ ಈ ನ್ಯೂಸ್ ಪೇಪರ್ಸ್ನಲ್ಲಿ ಮತ್ತು ಮ್ಯಾಗಝೈನ್ಸ್ನಲ್ಲಿ ಹಲವಾರು ಸಂದರ್ಭಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳು ಯಾವ ರೀತಿ ಬರಿಬೇಕು, ಅದಕ್ಕೆ ಎಕ್ಸ್ಪೆಕ್ಟೆಡ್ ಆನ್ಸರ್ ಏನು ಅನ್ನುವಂತಹ ಅನೇಕ ವಿಚಾರಗಳನ್ನ ತಲುಪಿಸ್ತಾ ಬರ್ತಾರೆ. ಇದೆಲ್ಲವನ್ನ ನಾವು ನೋಡಿದಾಗ ನಮ್ಗೆ ಅರ್ಥ ಆಗುವಂಥದ್ದು ಶಿಕ್ಷಣಕ್ಕಾಗಿ ಸಾಧನವನ್ನಾಗಿ ಮುದ್ರಣ ಮಾಧ್ಯಮವನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು. ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಅನ್ ಅಡ್ವಾಂಟೇಜ್. ಹಾಗೆಯೇ ಈ ಮುದ್ರಣ ಮಾಧ್ಯಮದ ಮೂಲಕ ಜ್ಞಾನದ ಪ್ರಸರಣವಾಗ್ತಾ ಹೋಗುವಂಥದ್ದು. The spread of knowledge is happening. Knowledge is being spread to almost all the population that is existing. That is another feature of print media.
ನಮ್ಗೀಗಾಗಲೇ ಗೊತ್ತಿರೋ ಹಾಗೆ ಪ್ರಿಂಟ್ ಮೀಡಿಯಾ ನ್ಯೂಸ್ ಪೇಪರ್ನಲ್ಲಿ ನಾವು ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ಮನರಂಜನಾತ್ಮಕವಾದಂತಹ ಸುದ್ದಿಗಳನ್ನು ಸಹ ನಾವು ಅಲ್ಲಿ ಓದ್ತಾ ಬರ್ತೇವೆ. ಅದು ಮನರಂಜನೆ ಅಂತ ಹೇಳಿದ್ರೆ ನನಗೆ ಅಡ್ವರ್ಟೈಸ್ಮೆಂಟ್ಸು ಮನರಂಜನೆ ಆಗಿರ್ಬೋದು, ನಿಮಗೆ ಸಿನಿಮಾದ ನ್ಯೂಸು ಮನರಂಜನೆ ಆಗಿರ್ಬೋದು, ಮತ್ತೊಬ್ಬರಿಗೆ ಸ್ಪೋರ್ಟ್ಸ್ ಮನರಂಜನೆ ಆಗಿರ್ಬೋದು. ಹೀಗೆ ಬೇರೆ ಬೇರೆ ಕ್ಷೇತ್ರದ ಒಂದು ಮನರಂಜನಾತ್ಮಕ ವಿಚಾರಗಳನ್ನು ಸಹ ನಮಗೆ ಮುದ್ರಣ ಮಾಧ್ಯಮ ತಲುಪಿಸ್ತಾ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗುವಂಥದ್ದು. ಹಾಗೆಯೇ ಮುಂದುವರೆದು ದ ವೇರಿಯಸ್ ಟೈಪ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ಎಕ್ಸಿಸ್ಟಿಂಗ್ ಇನ್ ಪ್ರಿಂಟ್ ಮೀಡಿಯಾ. ನ್ಯೂಸ್ ಪೇಪರ್ಸ್ ಆಗಲಿ ಅಥವಾ ಮ್ಯಾಗಝೈನ್ಸ್ ಆಗಲಿ ನಾವು ನೋಡಿದಾಗ ಅನೇಕ ರೀತಿಯ ಜಾಹೀರಾತುಗಳನ್ನು ನಾವು ನೋಡ್ತಾ ಬರ್ತೇವೆ. ಈ ಜಾಹೀರಾತುಗಳಿಂದಲೇ ಅದಕ್ಕೆ ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ ಅನ್ನುವಂಥದ್ದು ನಮಗೆ ತಿಳಿದುಕೊಳ್ಬೇಕಾಗಿರುವಂಥ ಒಂದು ವಿಷಯ. ಈ ಎಲ್ಲ ಅಂಶಗಳನ್ನು ನಾವು ಮುದ್ರಣ ಮಾಧ್ಯಮದ ಲಕ್ಷಣಗಳು ಅಥವಾ ಇದರ ಒಂದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅನ್ನೋ ರೀತಿಯಲ್ಲಿ, ಕಾರ್ಯಗಳು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಅರ್ಥೈಸ್ಕೊಳ್ಳೋದಕ್ಕೆ ಇದನ್ನ ಪ್ರಯತ್ನ ಮಾಡುವಂಥದ್ದು. ಮುಂದೆ ನಾವು ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅನ್ನುವಂಥದ್ದನ್ನ ಒಮ್ಮೆ ಗಮನಿಸಿ ನೋಡೋಣ. We can see that magazines are published which way. ಮ್ಯಾಗಝೈನ್ಗಳನ್ನ ಯಾವ ರೀತಿಯಾಗಿ ಪಬ್ಲಿಕೇಶನ್ ಮಾಡ್ತಾರೆ ಅಂತ ಬಂದಾಗ ವೀಕ್ಲಿ ವಾರಕ್ಕೆ ಒಮ್ಮೆ, ಫೋರ್ಟ್ನೈಟ್ಲಿ ಪಾಕ್ಷಿಕ 15 ದಿನಕ್ಕೆ ಒಮ್ಮೆ, ಮಂತ್ಲಿ ತಿಂಗಳಿಗೆ ಒಮ್ಮೆ, ಮಾಸಿಕ ಆಲ್ ದಿ ಅಬೌವ್ ಮೇಲಿನ ಎಲ್ಲವೂ. ಹೌದಲ್ವಾ? ಕರೆಕ್ಟ್. ನಾವು ಎಲ್ಲ ರೀತಿಯ ಮ್ಯಾಗಝೈನ್ಗಳನ್ನ ನೋಡ್ತೀವಿ. ನಾವು ವಾರಕ್ಕೊಂದ್ಸತಿ ಬರುವಂಥದ್ದು, 15 ದಿನಕ್ಕೊಂದ್ಸತಿ ಬರುವಂಥದ್ದು, ತಿಂಗಳಿಗೆ ಒಂದ್ಸತಿ ಪ್ರಕಟಣೆ ಆಗುವಂಥ ಮ್ಯಾಗಝೈನ್ಸ್ ಅನ್ನ ನೋಡ್ತೀವಿ. ಸೊ ದಿ ಆನ್ಸರ್ ಈಸ್ ಡೆಫಿನೆಟ್ಲಿ ಆಲ್ ದಿ ಅಬೌವ್ ಟೈಪ್ಸ್ ಆರ್ ದ ಟೈಪ್ ಆಫ್ ಪಬ್ಲಿಕೇಶನ್ಸ್ ಆರ್ ಹ್ಯಾಪನಿಂಗ್ ಇನ್ ಮ್ಯಾಗಝೈನ್ಸ್. ದ ಸೆಕೆಂಡ್ ಕ್ವಶನ್ ಟಾಕ್ಸ್ ಅಬೌಟ್ ಹೂ ಗೇವ್ ದಿ ಪ್ಯಾರಾಮೀಟರ್ಸ್ ಫಾರ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರ್ಸ್ ಅನ್ನೋದಕ್ಕೆ ನಿಯತಕಾಲಿಕೆಗಳಿಗೆ ಇರುವಂತಹ ನಿಯತಾಂಕಗಳನ್ನ ಯಾರು ಕೊಟ್ಟಂಥದ್ದು? ಸ್ಯಾಮ್ಯುಯಲ್ ಎಫ್ ಬಿ ಮಾರ್ಸ್, ಎಚ್ ಎಂ ಜಾನ್ಸನ್, ಒಟೋ ಗ್ರೋತ್, none of the above. What is the answer? Yes, ಒಟೋ ಗ್ರೋತ್ ಅನ್ನುವಂತಹ ಚಿಂತಕರು ನ್ಯೂಸ್ ಪೇಪರ್ಗಳಂದ್ರೆ ಈ ರೀತಿಯಾದಂತಹ ಒಂದಷ್ಟು ಪ್ಯಾರಾಮೀಟರ್ಗಳನ್ನ ಹೊಂದಿರುತ್ತೆ ಅನ್ನುವಂತಹ ಅಂಶಗಳನ್ನ ಅವರು ತಿಳಿಸ್ತಾ ಬಂದಂಥದ್ದು. ನೆಕ್ಸ್ಟ್ ವಿ ಕ್ಯಾನ್ ಸಿ ದಟ್ ಮ್ಯಾಗಝೈನ್ಸ್ ವಿಲ್ ಅಡ್ರೆಸ್ ವಾಟ್. ಮ್ಯಾಗಝೈನ್ಗಳು ಯಾವ ಯಾವ ವಿಚಾರಗಳನ್ನ ಅದು ಕವರ್ ಮಾಡುತ್ತೆ ಅಥವಾ ಪ್ರಕಟಣೆ ಮಾಡುತ್ತೆ ಅನ್ನುವಂಥದ್ದು ಬಂದಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಫ್ಯಾಷನ್, ಕುಕಿಂಗ್, ಅಡುಗೆ ಕಲೆ ಅಥವಾ ಪಾಕಶಾಲೆಯ ಕಲೆಗಳನ್ನ ಅಂತ ಹೇಳ್ಬೋದು. ಆಲ್ ದಿ ಅಬೌವ್. ಎಸ್, ಯು ಆರ್ ರೈಟ್. ಆಲ್ ದಿ ಅಬೌವ್ ಈಸ್ ದಿ ಆನ್ಸರ್. ದ ಟೂಲ್ಸ್ ಆಫ್ ಮಾಸ್ ಕಮ್ಯುನಿಕೇಶನ್ ಆರ್ ವಾಟ್? ಪ್ರಿಂಟ್ ಮೀಡಿಯಾ, ದ ಸೋಷಿಯಲ್ ಮೀಡಿಯಾ, electronic media, all the above? Yes, all the above comes under the tools of communication. Print media is a tool for education. Do you agree with this? ಮುದ್ರಣ ಮಾಧ್ಯಮ ಅನ್ನುವಂಥದ್ದು ಶಿಕ್ಷಣದ ಒಂದು ಸಾಧನವನ್ನಾಗಿ ಬಳಕೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಸರಿ ಉತ್ತರವೇ ಅಥವಾ ತಪ್ಪು ಉತ್ತರವೇ? True or false? Yes, you are right. It is the true answer. Definitely, to gather or to convey this information to you, we have taken the source of information from the sites Google and then study.com, and we have referred the two different textbooks and the other books which is talking about mass media and communication, written by Professor G. Subramanya and Professor Shri Rangaswamy Belakavadi sir. Thank you very much. Next session we'll try to cover up another aspect in sociology of mass media and communication. ನಮ್ಮ ಮುಂದಿನ ತರಗತಿಯಲ್ಲಿ ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ ಅನ್ನುವಂತಹ ಒಂದು ಪತ್ರಿಕೆ ಅಡಿಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ.